ತಂಗಿ ಎರಡು ದೇಹ ಒಂದೇ ಜೀವ. ನಿಮಗೇನಾದರೂ ನನ್ನ ಅವಶ್ಯಕತೆ ಇದ್ದರೆ ಹೇಳಿ, ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಆಮೀನಾ, ನಿಮ್ಮ ಅಣ್ಣ ಮನೆಗೆ ಹೋಗಿದ್ದೆ. ನೀನು ಅಂದ್ಕೊಂಡಾಗೆ ಏನೂ ಆಗಿಲ್ಲ, ಅವರು ಆರಾಮಾಗಿದ್ದಾರೆ. ಓಕೆ, ಡೋಂಟ್ ವರಿ. ನಿಮ್ಮ ಅದಕ್ಕೆ US ಅಲ್ಲಿ ಬೇಕಾದ್ರೂ ಮೀಟ್ ಮಾಡ್ಬೋದು. ಅದಕ್ಕೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊ. ಯಾ, ಬಾಯ್ ಬಾಯ್. ಅರೆ, ಇದೇನಿದು? ಬನ್ನಿ ಬಾಬಾ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಕೂತ್ಕೊಳ್ಳಿ ಬಾಬಾ. ಪರ್ಸ್ನಲ್ ವಿಷಯ, ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಏನು ಹೇಳಿ? ಹೊರಗಡೆ ಹೋಗೋಣ. ಓಕೆ. ಹೇಳಿ, ಏನು ವಿಷಯ? ಅದು ದಿನೇಶ್, ನೀವು ಮನೆಗೆ ಬಂದು ಹೋದ್ಮೇಲೆ ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದೀನಿ ಅನ್ನಿಸ್ತು. ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ಕೊಂಡ್ರೆ ನನ್ನ ಮನಸ್ಸು ಅಗ್ರ ಆಗುತ್ತೆ ಅನ್ನಿಸ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಅಂಥ ವಿಷಯ ಏನು? ಹೇಗೆ ಹೇಳಿ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ. ಅಂಜಲಿ ಈಗ ನನ್ನ ಜೊತೆ ಇಲ್ಲ. ಹಾಗಾದರೆ ಮೀನಾ ಹೇಳಿದ್ದು ನಿಜ ಅಂತ ಆಯಿತು. ನಿಜ ದಿನೇಶ್, ಅಂಜಲಿ ನನ್ನ ಜೊತೆ ಮಾತ್ರ ಅಲ್ಲ, ಈ ಜಗತ್ತಿನ ಜೊತೆನೇ ಇಲ್ಲ. ಬಾವಾ? ಹೌದು ದಿನೇಶ್, ನಡೆದಿದ್ದೆಲ್ಲ ಹೇಳ್ಬಿಡ್ತೀನಿ. ಎಂಥ ಅನಾಹುತ ಆಗಿದೆ. ಇದನ್ನೆಲ್ಲ ಸಹಿಸ್ಕೊಂಡು ನಮ್ಮ ಹತ್ರನೂ ಹೇಳಿದೆ, ಹೇಗಿದ್ರಿ ಬಾವಾ? ನಿಮ್ಮ ಜೀವನದಲ್ಲಿ ಇಂಥ ಒಂದು ಬಿರುಗಾಳಿ ಬೀಸಿದೆ ಅನ್ನೋ ಕಲ್ಪನೆ ಕೂಡ ನಮಗಿರಲಿಲ್ಲ. ನಾನೀಗ ದಾರ ಹರಿದಿರೋ ಗಾಳಿಪಟ ಥರ. ನಮ್ಮ ಜೀವನ ಯಾವ ದಿಕ್ಕಲ್ಲಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಎಂಥ ನೋವಾಗಿದೆ ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ನೋಡಿ, ನೀವು ಒಂದು ಒಳ್ಳೆ ಡಿಸಿಷನ್ ತಗೋಬೇಕು. ಡಿಸಿಷನ್ ಏನದು? ಕುಂಟು ನೆಗ್ಲು ಮೇಲೆ ಕುರುಡ ಕೂತಿದ್ದಾನೆ. ಕುಂಟುನ್ಗೆ ಓಡೋದಕ್ಕೆ ಕಾಲಿಲ್ಲ, ಕುರುಡನ್ಗೆ ನೋಡೋದಕ್ಕೆ ಕಣ್ಣಿಲ್ಲ. ಹಾಗಾಗಿದೆ ನನ್ನ ಪರಿಸ್ಥಿತಿ. ನಿಮ್ಮ ಸುಖವಾದ ಸಂಸಾರದಲ್ಲಿ ನನ್ನ ನೋವಿನ ನೆರಳು ಬೀಳಬಾರ್ದು.
ಇದು ಮೀನಿಗೆ ಗೊತ್ತಾಗ್ದಿರೋ ಥರ ನೀವು ನೋಡ್ಕೊಳ್ಳಿ. ಅವಳಿಗೆ ಗೊತ್ತಾದ್ರೆ ಅವಳು ತುಂಬ ಕೊರಗ್ತಾಳೆ. ಅವಳು ಕೊರಗಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ನೀವೆಷ್ಟು ದೊಡ್ಡವರು ಭಾವ, ಮನಸ್ಸೊಳಗೆ ಜ್ವಾಲಾಮುಖಿ ಅಂತ ನೋವಿಟ್ಕೊಂಡು ಹೊರಗಡೆ ನಗ್ನಗ್ತಾ ಇದ್ದೀರಲ್ಲ. ನಾನು ಈ ವಿಷಯ ಮೀನಾಗಿ ಹೇಳಲ್ಲ ಬಿಡಿ. ಇದುವರೆಗೂ ನಾನೇ ಫಾರಿನ್ ಮುಖ ನೋಡಿಲ್ಲ. ನಿನ್ನೆ ಮೊನ್ನೆವರೆಗೂ ಜೋಬ್ನಲ್ಲಿದ್ದವಳು, ಅವಳು ಫಾರಿನ್ ಟೂರು, ಅದು ಹನಿಮೂನ್ಗೆ. ಅದೃಷ್ಟ ಅವಳನ್ನ ಕತ್ತೆ ಓದ್ದಾಗ ಓದಿತಾ ಇದೆ. ಏನ್ ಮಾಡಕ್ಕಾಗತ್ತೆ? ಆ ದಿನೇಶ ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಹೀಗೆ ಪ್ಲಾನ್ ಮಾಡಿದ್ದೆ. ಏನಾದ್ರೂ ಆಗ ಆ ಮೀನಾ ನಮ್ಮ ಗುರಿ. ಅವಳು ಫಾರಿನ್ಗೆ ಹೋಗಬಾರ್ದು. ನೀನೇನ್ ಮಾಡ್ತೀಯಾ? ಏನು ಮಧುನ್ ಹುಡ್ಕೊಂಡು ಬಂದ್ಬಿಟ್ಯಾ? ಕೆಲಸ ಏನಿರುತ್ತೆ ಬಿಡಿ. ಮದುವೆಯಲ್ಲಿ ಕಾಣ್ತಾ ಇಲ್ಲ. ಅವಳ ಹತ್ರ ಅರ್ಜೆಂಟಾಗಿ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಅರ್ಜೆಂಟ್ ವಿಷಯನಾ? ಮಧು ಆಚೆ ಹೋಗಿದ್ದಾಳೆ, ಫೋನಲ್ಲೇ ಮಾತಾಡು. ಆ್ಯಕ್ಚುಲಿ ಆ ವಿಷಯ ಅವಳಿಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಹೇಳೋಕೆ ಅಂತಲೇ ಬಂದೆ. ನಿನ್ನ ಮಾತೇ ವಿಚಿತ್ರವಾಗಿದೆಯಲ್ಲ. ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತೀಯ. ಈಗ ನಾನು ಹೇಳೋ ವಿಷಯ ಕೇಳಿದರೆ ಇನ್ನೂ ಆಶ್ಚರ್ಯ ಪಡ್ತೀರಾ. ಯಾಕೆಂದರೆ ನಾನು ಹೇಳೋ ವಿಷಯನೇ ವಿಚಿತ್ರವಾಗಿದೆ. ಏನದು? ಮುತ್ತು ಬೆಳಗ್ಗೆ ದಿನೇಶ್ನ ಹುಡ್ಕೊಂಡು ಆಫೀಸ್ ಹತ್ರ ಬಂದಿದ್ದ. ಅವನ ಹೆಂಡತಿ ಅಂಜಲಿ ಫಾರಿನ್ನಿಂದ ವಾಪಸ್ ಬಂದೇ ಇಲ್ವಂತ. ಈಗ ಬಂದಿರೋದು ಅಂಜಲಿ ಫ್ರೆಂಡ್ ಗೀತಾ ಅಂತ. ಈಗಾಗಲೇ ಮುತ್ತು ಜೊತೆ ಅವಳಿಗೆ ಡೈವರ್ಸು ಆಯ್ತಂತೆ. ಮುತ್ತುನ್ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಅವನ್ನ ಬಿಟ್ಟು ಹೋಗಿದ್ದು ಆಯ್ತಂತೆ. ಇಷ್ಟೆಲ್ಲ ಹೇಳ್ಕೊಂಡು ಪಾಪ ದಿನೇಶ್ ಹತ್ರ ಗೋಳು ಅಂತ ಅಳ್ತಾ ಇದ್ದ. ಏನ್ ಕತೆ ಹೇಳ್ತಾ ಇದೀಯಾ? ನನ್ನ ಹತ್ರ ತಮಾಷೆ ಮಾಡಬೇಡ. ನಾನ್ಯಾಕೆ ನಿಮ್ಮ ಹತ್ರ ತಮಾಷೆ ಮಾಡಲಿ? ಅವರಿಬ್ರು ಮಾತಾಡ್ತಾ ಇದ್ದಿದ್ದು 100ಕ್ಕೆ 100 ನಿಜ. ಅದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ. ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡಿದ್ದೀನಿ. ನೀನು ಹೇಳಿದ ಸುದ್ದಿನ ನಾನು ನಂಬ್ತೀನಿ. ಈ ಸುದ್ದಿಗೆ ರೆಕ್ಕೆ ಪುಕ್ಕ ಹಚ್ಚಿದ್ರೆ ಮೀನಾ ಫಾರಿನ್ ಹೋದ ಹಾಗೆ. ಅಂದ್ರೆ ಮುತ್ತು ವಿಷಯ ಮೀನಾಗ್ ಹೇಳ್ತೀಯಾ? ಹಾಗೆ ಹೇಳಿದ್ರೆ ಅವಳು ಫಾರಿನ್ಗೆ ಹೋಗೋದು ನಿಲ್ಲಿಸ್ತಾಳ? ನಾನು ಮನಸ್ಸು ಮಾಡಿದ್ರೆ ಅದಾಗಲೇಬೇಕು. ನಿನ್ನ ಹೊಟ್ಟೆ ಉರ್ಸಕ್ಕೆ ನಾನು ಅವಳಿಗೆ ಬಿಡೋದಿಲ್ಲ. ನಿನ್ನ ನಗುನ ಕಿತ್ಕೊಂಡವಳು ಯಾವತ್ತೂ ನಗಬಾರ್ದು. ಆದ್ರೆ ಅವರು ಫಾರಿನ್ಗೆ ಹೋಗೋದು ಅಂತ ಡಿಸೈಡ್ ಆಗಿದೆಯಲ್ಲ. ವರ್ಷ ಈಗ ಒಂದು ದೀಪ ಮಾತ್ರ ಉರಿತಾ ಇದೆ. ಅದನ್ನು ಆರಿಸ್ಬಿಟ್ರೆ ಎಲ್ಲ ಕಡೆನೂ ಕತ್ಲೇನೆ. ಅವಳು ಮುಂದೆ ಉರಿತಾ ಇರೋ ಆ ದೀಪನ ನಾನು ಆರಿಸ್ತೀನಿ. ಅವಳು ಅದು ಹೇಗೆ ಫಾರಿನ್ಗೆ ಹೋಗ್ತಾಳೋ ನಾನು ನೋಡ್ತೀನಿ. ಏನಾಗಿದೆ ಅಣ್ಣನ್ಗೆ? ಏನು ಅಂತ ಹೇಳಲಿ ಮೀನಾ? ನಿಮ್ಮ ಮುತ್ತು ಜೀವನದಲ್ಲಿ ಆಗ್ಬಾರ್ದು ಆಗೋಗಿದೆ. ಅಣ್ಣ ತಂಗಿ